ಹಾಯ್, ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜನವರಿ ತಿಂಗಳಿಂದ ಆಗಸ್ಟ್ ತಿಂಗಳವರೆಗಿನ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿ ಹಾಗೂ ಅವುಗಳಿಗೆ ಸಂಬಂಧಿಸಿದಂಥ ಸಾಮಾನ್ಯ ಅಧ್ಯಯನ ಜನರಲ್ ನಾಲೆಜ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ 2025ರ ಜನವರಿಯಿಂದ ಆಗಸ್ಟ್ ತಿಂಗಳವರೆಗಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿ ಇರುತ್ತದೆ. ಮೊದಲನೇ ಪ್ರಶ್ನೆ, ಡಾಕ್ಟರ್ ವಿ ನಾರಾಯಣನ್. ಪ್ರಶ್ನೆ ನೋಡ್ರಿ ಯಾವ ರೀತಿ ಇದೆ. ಡಾಕ್ಟರ್ ವಿ ನಾರಾಯಣನ್ ಅವರು ಇಸ್ರೋ ಸಂಸ್ಥೆಯ ಎಷ್ಟನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡರು ಎನ್ನುವಂಥ ಪ್ರಶ್ನೆ ಇದೆ. ಈ ಇಸ್ರೋ ಸಂಸ್ಥೆ ಇದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರುವಂತಹ ಒಂದು ಬಾಹ್ಯಾಕಾಶ ಸಂಸ್ಥೆಯಾಗಿದೆ. ಇದನ್ನು 1969 ಆಗಸ್ಟ್ 15ರಂದು ವಿಕ್ರಮ್ ಸಾರಾಭಾಯಿ ಅವರು ಸ್ಥಾಪನೆ ಮಾಡಿದರು. ಈ ಒಂದು ಸಂಸ್ಥೆಗೆ ಇತ್ತೀಚೆಗೆ ಡಾಕ್ಟರ್ ವಿ ನಾರಾಯಣನ್ ಇವರು ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರು ಎಷ್ಟನೇ ಮುಖ್ಯಸ್ಥರು ಎನ್ನುವಂಥ ಪ್ರಶ್ನೆ ಇದೆ. ಆಪ್ಷನ್ಸ್ ಮೊದಲನೇದಾಗಿ 9, ಎರಡನೇದಾಗಿ 8, ಮೂರನೇದಾಗಿ 10 ಹಾಗೂ ನಾಲ್ಕನೇದಾಗಿ 11 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಇಸ್ರೋ ಸಂಸ್ಥೆಯ 11ನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಡಾಕ್ಟರ್ ವಿ ನಾರಾಯಣನ್ ಇವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಹಾಗಾದರೆ 10ನೇ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಲು ಯಾರಪ್ಪ ಅಂದರೆ ಎಸ್ ಸೋಮನಾಥನ್ ಇವರು ಇಸ್ರೋ ಸಂಸ್ಥೆಯ 10ನೇ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದು 1969 ಆಗಸ್ಟ್ 15ರಂದು. ಇದು ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತೈತಿ. ಇಸ್ರೋ ಸಂಸ್ಥೆಯು ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತೈತಿ. ಇದರ ಮುಖ್ಯಸ್ಥರು ಪ್ರಸ್ತುತ ಡಾಕ್ಟರ್ ವಿ ನಾರಾಯಣನ್. ಅದೇ ರೀತಿಯಾಗಿ ಇಸ್ರೋ ಸಂಸ್ಥೆಗೆ ಈ ಹಿಂದೆ ಇದ್ದ ಹೆಸರೇನಂತೆ KPSC ಗ್ರೂಪ್ ಸಿಯಲ್ಲಿ ಕ್ವಶನ್ ಕೇಳಿದರು. ಇಸ್ರೋ ಸಂಸ್ಥೆಗೆ ಮುಂಚೆ ಇದ್ದ ಹೆಸರು ಏನಂತ ಕೇಳಿದರು. ಇನ್ಕೋಸ್ಪ್ಯಾರ್ ಎನ್ನುವುದು ಇಸ್ರೋ ಸಂಸ್ಥೆಯ ಮೊದಲನೇ ಹೆಸರು. ಈ ಇನ್ಕೋಸ್ಪ್ಯಾರ್ ಎನ್ನುವಂಥ ಸಂಸ್ಥೆ ಸ್ಥಾಪನೆ ಆಗಿದ್ದು 1962ರಲ್ಲಿ. ಇದೇ ಮುಂದೆ 1969ರಲ್ಲಿ ಇಸ್ರೋ ಸಂಸ್ಥೆಗೆ ಬದಲಾವಣೆಯನ್ನು ಹೊಂದುತ್ತದೆ. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಈ ಇಸ್ರೋ ಸಂಸ್ಥೆಯ 11ನೇ ಮುಖ್ಯಸ್ಥರಾಗಿ ಇವರು ಅಧಿಕಾರವನ್ನು ಯಾವಾಗ ವಹಿಸ್ಬೋದಾರಪ್ಪ ಅಂದರೆ 10ನೇ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂತಹ ಎಸ್ ಸೋಮನಾಥನ್ ಇವರು 2025 ಜನವರಿ 14ರಂದು ನಿವೃತ್ತರಾಗ್ತಾರೆ. ಯಾರು? ಎಸ್ ಸೋಮನಾಥನ್. ಇವರ ನಿವೃತ್ತಿಯ ನಂತರ ತೆರವಾದ ಸ್ಥಾನಕ್ಕೆ 11ನೇ ಮುಖ್ಯಸ್ಥರಾಗಿ ಡಾಕ್ಟರ್ ವಿ ನಾರಾಯಣನ್ ಇವರು ಜನವರಿ 14, 2025ರಿಂದ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಈ ಇಸ್ರೋ ಸಂಸ್ಥೆ ಇದು ಬಾಹ್ಯಾಕಾಶ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆಯಾಗಿದ್ದು, ಇದರ ಕೇಂದ್ರ ಕಚೇರಿ ಎಲ್ಲೈತಿ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಐತಿ ನೋಡ್ರಿ. ಇಸ್ರೋ ಸಂಸ್ಥೆ ಕೇಂದ್ರ ಕಚೇರಿ. ಇಸ್ರೋ ಸಂಸ್ಥೆ ಲಾಂಗ್ ಟರ್ಮ್ಸ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಇಸ್ರೋ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ ಸಂಸ್ಥೆಯ ಇದರ ಲಾಂಗ್ ಟರ್ಮ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದರ ಲಾಂಗ್ ಟರ್ಮ್ ಏನಪ್ಪ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿದೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಇಸ್ರೋ ಸಂಸ್ಥೆಯ ಕೇಂದ್ರ ಕಚೇರಿಯನ್ನು ಹೊಂದಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 76ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಿದ್ದರು ಅಥವಾ ಯಾವ ದೇಶದ ಅಧ್ಯಕ್ಷರು ಭಾಗವಹಿಸಿದರು ಎನ್ನುವಂಥ ಪ್ರಶ್ನೆ ಇದೆ. ಈ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಜನವರಿ 26ರಂದು ಗಣರಾಜ್ಯೋತ್ಸವ ನಡೀತೈತೆ. ಈ ಗಣರಾಜ್ಯೋತ್ಸವದಲ್ಲಿ ವಿವಿಧ ದೇಶಗಳ ಅಥವಾ ಪ್ರತಿ ವರ್ಷ ಒಬ್ಬ ದೇಶದ ಮುಖ್ಯಸ್ಥರನ್ನು ಈ ಒಂದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ಕೊಡಲಾಗುತ್ತಿದೆ. ಹಾಗಾದರೆ 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡೋದು ಜನವರಿ 26 ಅಂದರೆ ಜನವರಿ 26. ಸ್ವಾತಂತ್ರ್ಯೋತ್ಸವ ದಿನ ಆಚರಣೆ ಮಾಡೋದು ಆಗಸ್ಟ್ 15ರಂದು. ಈ ಒಂದು ಜನವರಿ 26ರಂದು ಗಣರಾಜ್ಯೋತ್ಸವದಲ್ಲಿ ಪ್ರತಿ ವರ್ಷ ವಿವಿಧ ದೇಶಗಳು, ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ದೇಶದ ಮುಖ್ಯಸ್ಥರನ್ನು ಈ ಒಂದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಆಹ್ವಾನವನ್ನು ನೀಡಲಾಗುತ್ತೈತಿ. ಈ 76ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಭಾಗವಹಿಸಿದರು ಎನ್ನುವಂಥ ಪ್ರಶ್ನೆ ಐತ್ರಿ. ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡ್ರಿ. ಮೊದಲನೇದಾಗಿ ಚೀನಾ, ಎರಡನೇದಾಗಿ ಅಮೆರಿಕ ಹಾಗೂ ಮೂರನೇದಾಗಿ ಇಂಡೋನೇಷ್ಯಾ, ನಾಲ್ಕನೇದಾಗಿ ಮಾಲ್ಡೀವ್ಸ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಕರೆಕ್ಟ್. ಇಂಡೋನೇಷ್ಯಾದ ಅಧ್ಯಕ್ಷರು ಈ 76ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಈ ಡೈಗ್ರಾಮ್ ನೋಡ್ರಿ, ಈ ಡೈಗ್ರಾಮಲ್ಲಿ ಕಾಣ್ತೈತೆ. ಇಲ್ಲಿ ನಮ್ಮ ಭಾರತ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರು, ಇಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಇಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವುದು. ಕರ್ತವ್ಯ ಪಥದಲ್ಲಿ ಹೋಗುವಂಥ ಒಂದು ಚಿತ್ರ ಇದು, ದೆಹಲಿಯ ಕರ್ತವ್ಯ ಪಥದಲ್ಲಿ. ಇನ್ನು ಇಂಡೋನೇಷ್ಯಾದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂದರೆ ಪ್ರಭಾವೋ ಸುಬಿಯಾಂಟೋ. ಇವರು ನಮ್ಮ 76ನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದಂಥ ಇಂಡೋನೇಷ್ಯಾದ ಅಧ್ಯಕ್ಷರು. ಯಾರು? ಪ್ರಭಾವೋ ಸುಬಿಯಾಂಟೋ ಇವರು ಇಂಡೋನೇಷ್ಯಾದ ಅಧ್ಯಕ್ಷರು. ಹಾಗಾದರೆ ನಮ್ಮ ಭಾರತ ದೇಶವು ಸ್ವತಂತ್ರವಾದ ಮೇಲೆ ಮೊದಲ ಬಾರಿಗೆ ಗಣರಾಜ್ಯೋತ್ಸವ ಆಚರಣೆ ಆಗಿದ್ದು 1950 ಜನವರಿ 26. ಯಾವ 26? 1950 ಜನವರಿ 26. ಈ ಒಂದು 1950 ಜನವರಿ 26ರಲ್ಲಿ ಮೊದಲ ಬಾರಿಗೆ ಯಾವ ದೇಶದ ಮುಖ್ಯಸ್ಥರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು 1950 ಜನವರಿ 26ರಂದು ನಮ್ಮ ದೇಶದ ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಿನ ಇಂಡೋನೇಷ್ಯಾದ ಅಧ್ಯಕ್ಷರಾದಂಥ ಸುಕಾರ್ನೋ ಅವರು ಭಾಗವಹಿಸಿದ್ದಾರೆ ನೋಡ್ರಿ.
ಆವಾಗ ಸಹ 1950ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಫಸ್ಟ್ ಟೈಮ್ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲ ಬಾರಿಗೆ 1950 ಜನವರಿ 26ರಂದು ನಾವೇನು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವಲ್ಲ, ಆ ಸಮಯದಲ್ಲಿ ಯಾವ ದೇಶದ ಅಧ್ಯಕ್ಷರು ಭಾಗವಹಿಸ್ರಪ್ಪ? ಇಂಡೋನೇಷ್ಯಾ ಅಧ್ಯಕ್ಷರು. ಆ ಅಧ್ಯಕ್ಷರು ಯಾರಪ್ಪ ಅಂದರೆ ಸುಕಾರ್ನೋ. ಇನ್ನು ಇಲ್ಲಿಯವರೆಗೆ ಟೋಟಲ್ ಒಟ್ಟು ನಾಲ್ಕು ಬಾರಿ ಇಂಡೋನೇಷ್ಯಾದ ಅಧ್ಯಕ್ಷರು ನಮ್ಮ ಭಾರತದ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಒಂದು 1950, ಒಂದು ಅದೇ ರೀತಿಯಾಗಿ ಇತ್ತೀಚೆಗೆ 2024ರಲ್ಲಿ, ಹಾಗೂ ಇನ್ನೂ 2 ಬಾರಿ ನಮ್ಮ ಭಾರತದ ಗಣರಾಜ್ಯೋತ್ಸವದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷರು ಮುಖ್ಯ ಅತಿಥಿಯಾಗಿ ಭಾಗವನ್ನು ವಹಿಸಿದ್ದಾರೆ. ಇನ್ನು ಈ 76ನೇ ಗಣರಾಜ್ಯೋತ್ಸವದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇದು ಗಣರಾಜ್ಯೋತ್ಸವ ಈ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ಬಾರಿ 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗಿತ್ತು. ಆ ಧ್ಯೇಯವಾಕ್ಯ ಏನಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದು. ಏನಿದೆ ನೋಡ್ರಿ ಧ್ಯೇಯವಾಕ್ಯ 76ನೇ ಗಣರಾಜ್ಯೋತ್ಸವದ್ದು? ಸುವರ್ಣ ಭಾರತ ಪರಂಪರೆ ಮತ್ತು ಅಭಿವೃದ್ಧಿ, ಅಥವಾ ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ ಎನ್ನುವಂಥ ಒಂದು ಧ್ಯೇಯವಾಕ್ಯದಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಳ್ಳಲಾಯಿತು. ಈ ಒಂದು 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಭಾಗವಹಿಸಿದಂಥ ಮುಖ್ಯ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷರು. ಇನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವದಲ್ಲಿ ವಿವಿಧ ರಾಜ್ಯಗಳಿಂದ ಟ್ಯಾಬ್ಲೋಗಳು ಭಾಗವಹಿಸ್ತವೆ. ಟ್ಯಾಬ್ಲೋಗಳಪ್ಪ ಅಂದರೆ ಈ ಒಂದು ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಿಂದ ಬಂದಂಥ ಚಿತ್ರಗಳು, ವಿವಿಧ ರಾಜ್ಯಗಳಿಂದ ಬಂದಂಥ ಟ್ಯಾಬ್ಲೋಗಳು, ಅಲ್ಲಿರುವಂಥ ರಾಜ್ಯದ ಸಂಸ್ಕೃತಿ, ಆ ರಾಜ್ಯದ ಪರಂಪರೆಯ ಬಗ್ಗೆ ತಿಳಿಸುವಂಥ ಈ ಒಂದು ಟ್ಯಾಬ್ಲೋಗಳು ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸ್ತವ್ರೆ. ಈ ಭಾಗವಹಿಸಿದಂಥ ಟ್ಯಾಬ್ಲೋಗಳಿಗೆ ಪ್ರತಿ ವರ್ಷ ಪ್ರಶಸ್ತಿ ನೀಡಲಾಗುತ್ತಿತ್ತು. ಅತ್ಯುತ್ತಮವಾದಂತಹ ತೀರ್ಪುಗಾರ ವಿಭಾಗದಲ್ಲಿ ಒಂದು, ಅದೇ ರೀತಿಯಾಗಿ ಆನ್ಲೈನ್ ವೋಟಿಂಗ್ ಅಂತ ಇರ್ತೈತೆ. ಅಲ್ಲಿ ಭಾಗವಹಿಸಿದಂಥ ಅಥವಾ ನಮ್ಮ ದೇಶದ ನಾಗರಿಕರು ಟಿವಿಯಲ್ಲಿ ಗೊತ್ತು ನೋಡ್ತೀವಲ್ಲ, ನೀವು ಆನ್ಲೈನಲ್ಲಿ ನೋಡಿದಾಗ ಸಹ ನಿಮಗೆ ಯಾವ ಒಂದು ಟ್ಯಾಬ್ಲೋ ಇಷ್ಟ ಆಗ್ತೈತಿ ಅದಕ್ಕೆ ನೀವು ಆನ್ಲೈನಲ್ಲಿ ವೋಟ್ ಹಾಕ್ಬೋದು. ಅದೇ ರೀತಿಯಾಗಿ ಒಂದು ತೀರ್ಪುಗಾರ ಪ್ರಶಸ್ತಿ ಅಂತ ಕಿಸಿಂದ ಗಣರಾಜ್ಯೋತ್ಸವ ಒಂದು ಕಮಿಟಿ ವತಿಯಿಂದ ಒಂದು ಕಮಿಟಿಯನ್ನು, ಒಂದು ಸಮಿತಿಯನ್ನು ಸಹ ನೇಮಕ ಮಾಡಿರ್ತೈತಿ. ಆ ಸಮಿತಿ ವತಿಯಿಂದ ತೀರ್ಪುಗಾರರ ಪ್ರಶಸ್ತಿ ಯಾರಿಗೆ ಕೊಡ್ತಾರಪ್ಪ ಅಂದರೆ 2025ರಲ್ಲಿ 76ನೇ ಗಣರಾಜ್ಯೋತ್ಸವದಲ್ಲಿ ಪ್ರಥಮ ಬಾರಿಗೆ ತೀರ್ಪುಗಾರರ ವತಿಯಿಂದ, ಇದು ಆನ್ಲೈನಿಂದಲ್ಲ, ಆನ್ಲೈನ್ ವೋಟಿಂಗ್ ಅದು ಬೇರೆ ಇದೆ. ತೀರ್ಪುಗಾರರ ವತಿಯಿಂದ ಪ್ರಥಮ ಪ್ರಶಸ್ತಿಯನ್ನು ಉತ್ತರ ಪ್ರದೇಶ ರಾಜ್ಯದ ಟ್ಯಾಬ್ಲೋಗೆ ನೀಡಲಾಗಿದೆ. ಉತ್ತರ ಪ್ರದೇಶ ರಾಜ್ಯದ ಟ್ಯಾಬ್ಲೋ ಏನಾಗಿತ್ತಪ್ಪ ಅಂದರೆ ಮಹಾಕುಂಭ 2025 ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ಅಭಿವೃದ್ಧಿ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂಥ ಟ್ಯಾಬ್ಲೋ ಯಾವುದಪ್ಪ ಅಂದರೆ ತ್ರಿಪುರ ರಾಜ್ಯದ. ಈ ತ್ರಿಪುರ ರಾಜ್ಯದ ಶಾಶ್ವತ ಗೌರವ ಅಂದರೆ ತ್ರಿಪುರದಲ್ಲಿನ 14 ದೇವತೆಗಳ ಪೂಜೆ, ಇದನ್ನು ವಿಶೇಷವಾಗಿ ಕಾರ್ಚಿ ಪೂಜೆ ಅಂತ ಕರೀತಾರೆ. ಈ ಒಂದು ಟ್ಯಾಬ್ಲೋಗೆ ದ್ವಿತೀಯ ಸ್ಥಾನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ತೃತೀಯ ಸ್ಥಾನವನ್ನು ಆಂಧ್ರ ಪ್ರದೇಶ ರಾಜ್ಯದ ಟ್ಯಾಬ್ಲೋಗೆ ನೀಡಲಾಗಿದೆ. ಹಾಗಾದರೆ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದಂಥ ಒಟ್ಟು ಟ್ಯಾಬ್ಲೋಗಳು ಎಷ್ಟು, ಹಾಗೂ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಭಾಗವಹಿಸಿದಾವೆ ಎಂದು ಸಹ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ, ಟೋಟಲ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ 16. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ 10 ಸಚಿವಾಲಯ ಮತ್ತು ಇಲಾಖೆಗಳಿಂದ 31 ಟ್ಯಾಬ್ಲೋಗಳು, ಟೋಟಲ್ ಎಷ್ಟು 31 ಸ್ತಬ್ಧ ಚಿತ್ರಗಳು. ಈ ಟ್ಯಾಬ್ಲೋಗಳಿಗೆ ಕನ್ನಡದಲ್ಲಿ ಸ್ತಬ್ಧ ಚಿತ್ರಗಳನ್ನು ಕರೀತಾರೆ. 31 ಸ್ತಬ್ಧ ಚಿತ್ರಗಳು ಕರ್ತವ್ಯ ಪಥದಲ್ಲಿ 76ನೇ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಿದವು. ಈ ಭಾಗವಹಿಸಿದಂಥ ಪೆರೇಡಲ್ಲಿ ಟೋಟಲ್ 31 ಸ್ತಬ್ಧ ಚಿತ್ರಗಳಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಉತ್ತರ ಪ್ರದೇಶ ರಾಜ್ಯಕ್ಕೆ, ದ್ವಿತೀಯ ತ್ರಿಪುರ ಹಾಗೂ ತೃತೀಯ ಪ್ರಶಸ್ತಿಯನ್ನು ಆಂಧ್ರ ಪ್ರದೇಶ ರಾಜ್ಯಕ್ಕೆ ನೀಡಲಾಗಿದೆ. ಇನ್ನು ನೆಕ್ಸ್ಟ್ 2024ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನ ಕ್ರೀಡಾಪಟುಗಳಿಗೆ ನೀಡಲಾಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಕ್ರೀಡಾ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇದು ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನಮ್ಮ ಭಾರತದಲ್ಲಿ ನೀಡುವಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಲ್ಲಿ ಭಾರತ ರತ್ನ ಹೇಗೋ, ಅದೇ ರೀತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಹೇಗೋ, ಆ ರೀತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಯೇ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ನಮ್ಮ ಭಾರತ ದೇಶದಲ್ಲಿ ನೀಡುವಂಥ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ. ಈ ಒಂದು ಪ್ರಶಸ್ತಿ 2024ರಲ್ಲಿ ಎಷ್ಟು ಜನರಿಗೆ ನೀಡಲಾಗಿದೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಮೊದಲನೇದಾಗಿ 3, ಎರಡನೇದಾಗಿ 4 ಹಾಗೂ ಮೂರನೇದಾಗಿ 2 ಮತ್ತು ನಾಲ್ಕನೇದಾಗಿ 10 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್. 2024ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಕ್ರೀಡಾ ಪ್ರಶಸ್ತಿಯನ್ನು ಒಟ್ಟು 4 ಜನರಿಗೆ ನೀಡಲಾಗೈತೆ. ಇನ್ನು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಭಾಳಷ್ಟು ಮುಖ್ಯವಾಗಿದೆ. ಟೋಟಲ್ ಆಗಿ 4 ಜನರಿಗೆ ನೀಡಿದ್ದಾರೆ. ಆ 4 ಜನ ಯಾವ್ಯಾವ ಕ್ರೀಡೆಗೆ ಸಂಬಂಧಪಟ್ಟಾರ, ಆ ಒಂದು ಪ್ರಶಸ್ತಿಗೆ ನೀಡುವಂಥ ಮೊತ್ತ ಎಷ್ಟು, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು, ಮೊದಲ ಬಾರಿಗೆ ಯಾರಿಗೆ ಕೊಟ್ಟಿದ್ದಾರೆ, ಇವೆಲ್ಲ ಸಹ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಮೊದಲನೇದಾಗಿ 2024ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳಲ್ಲಿ ಮೊದಲನೇ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಹಾಗೂ ವಿವಿಧ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು
ವಿವಿಧಪ್ಪ ಅಂದರೆ ಅತ್ಯುನ್ನತವಾಗಿ ನೀಡುವಂಥ ಪ್ರಶಸ್ತಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ನೀಡುವಂಥ ಕ್ರೀಡಾಲೋಕದಲ್ಲಿ ನೀಡುವಂಥ 2ನೇ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದರೆ ಅರ್ಜುನ ಪ್ರಶಸ್ತಿ. ಇನ್ನು 3ನೇದಾಗಿ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ ಕ್ರೀಡಾ ತರಬೇತುದಾರರಿಗೆ. ಅದೇ ರೀತಿಯಾಗಿ ದ್ರೋಣಾಚಾರ್ಯ ಜೀವಮಾನ ಸಾಧನ ಪ್ರಶಸ್ತಿ ನೀಡ್ತಾರೆ. ಇವೆಲ್ಲ ಪ್ರಶಸ್ತಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಇತ್ತೀಚೆಗೆ 4 ಜನರಿಗೆ ನೀಡಿದ್ದಾರೆ. ಈ 4 ಜನರಲ್ಲಿ 2 ಒಲಿಂಪಿಕ್ ಪದಕಗಳ ವಿಜೇತೆಯಾದಂಥ ಒಲಿಂಪಿಕ್ ಪದಕಗಳ ವಿಜೇತೆಯಾದಂಥ ಮನು ಭಾಕರ್, ಶ್ರೀಮತಿ ಮನು ಭಾಕರ್ ಇವರು ಶೂಟಿಂಗ್ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿಶ್ವ ಚಾಂಪಿಯನ್ ಶ್ರೀ ಗುಕೇಶ್ ಡಿ ಇವರು ಚದುರಂಗ ಕ್ಷೇತ್ರದಲ್ಲಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ 3ನೇದಾಗಿ ಹರ್ಮನ್ಪ್ರೀತ್ ಸಿಂಗ್ ಇವರು ನಮ್ಮ ಭಾರತದ ಹಾಕಿ ತಂಡದ ನಾಯಕರು. ಅದೇ ರೀತಿಯಾಗಿ ಶ್ರೀ ಪ್ರವೀಣ್ ಕುಮಾರ್ ಇವರು ಪ್ಯಾರಾ ಅಥ್ಲೆಟಿಕ್ ಆಟಗಾರರು. ಟೋಟಲ್ ಒಟ್ಟು 4 ಜನರಿಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಶ್ರೀ ಗುಕೇಶ್ ಡಿ, 2ನೇದಾಗಿ ಹರ್ಮನ್ಪ್ರೀತ್ ಸಿಂಗ್, 3ನೇದಾಗಿ ಶ್ರೀ ಪ್ರವೀಣ್ ಕುಮಾರ್ ಹಾಗೂ 4ನೇದಾಗಿ ಶ್ರೀಮತಿ ಮನು ಭಾಕರ್. ಇನ್ನು ಅದೇ ರೀತಿಯಾಗಿ ಈ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ 2ನೇ ಅತ್ಯುನ್ನತ ಪ್ರಶಸ್ತಿ ಅಂತ ಅರ್ಜುನ ಪ್ರಶಸ್ತಿನ ಟೋಟಲ್ ಒಟ್ಟು 32 ಸಾಧಕರಿಗೆ ನೀಡಲಾಗಿದೆ 2024ನೇ ವರ್ಷದಲ್ಲಿ. ಅದರಲ್ಲಿ 17 ಜನ ಪ್ಯಾರಾ ಕ್ರೀಡಾಪಟುಗಳು. ಟೋಟಲ್ ಆಗಿ 32 ಜನರಿಗೆ ನಮ್ಮ ದೇಶದ 2ನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅಂತ ಅರ್ಜುನ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಇದು ಸ್ಥಾಪನೆಯಾಗಿದ್ದು 1991-92ನೇ ಸಾಲಿನಲ್ಲಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಸ್ಥಾಪನೆ ಆಗ್ತೈತಿ. ಈ ಪ್ರಶಸ್ತಿ ಸ್ಥಾಪನೆಯಾದಾಗ ಇದಕ್ಕೆ ಮೊದಲ ಇದ್ದಂಥ ಹೆಸರು ರಾಜೀವ್ ಗಾಂಧಿ ಖೇಲ್ ರತ್ನ ಎನ್ನುವಂಥ ಹೆಸರಿತ್ತು ಇದಕ್ಕೆ. ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಹೆಸರನ್ನು ಮರುನಾಮಕರಣ ಮಾಡಿದ್ದೇವಪ್ಪ ಅಂದರೆ 2021 ಆಗಸ್ಟ್ 6ರಂದು ರಾಜೀವ್ ಗಾಂಧಿ ಖೇಲ್ ರತ್ನ ಎನ್ನುವಂಥ ಹೆಸರನ್ನು ತೆಗೆದುಹಾಕಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಮರುನಾಮಕರಣ ಮಾಡಲಾಯಿತು. ಈ ಮರುನಾಮಕರಣ ಮಾಡಿದ ನಂತರ ಈ ಒಂದು ಪ್ರಶಸ್ತಿ ಮೊತ್ತವನ್ನು ಪ್ರಶಸ್ತಿ ಪಡೆದುಕೊಂಡಂಥ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪದಕ, ಪ್ರಶಸ್ತಿ ಪತ್ರದ ಜೊತೆಗೆ ಒಟ್ಟು 25 ಲಕ್ಷ ರೂಪಾಯಿ ನಗದನ್ನು ಸಹ ನಿಗದಿಪಡಿಸಲಾಗಿದೆ. ಹಾಗಾದರೆ ಈ ಒಂದು ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದುಕೊಂಡವರು ಯಾರು? ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿ ಪಡೆದುಕೊಂಡವರು ಯಾರು ಅಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈಗ ಆಲ್ರೆಡಿ ಕೇಳಬಹುದಲ್ಲಕ್ಕೆ ಕೇಳಿಬಿಟ್ಟಿದ್ದಾರೆ, ಮುಂದೆ ಸಹ ಕೇಳ್ತಾರೆ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದಂಥ ವಿಶ್ವನಾಥ್ ಆನಂದ್ ಇವರಿಗೆ ಮೊದಲ ಬಾರಿಗೆ ಈ ಒಂದು ಅವಾಗೇನಿತ್ತು ಹೆಸರು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಹೆಸರಿತ್ತು. ಈ ಒಂದು ಪ್ರಶಸ್ತಿ ಪಡೆದುಕೊಂಡವರು ಮೊದಲ ಬಾರಿಗೆ ವಿಶ್ವನಾಥನ್ ಆನಂದ್. ಇವರು ಯಾವ ಒಂದು ಆಟಗಾರಪ್ಪ ಅಂದರೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್. ಇತ್ತೀಚೆಗೆ 2024ನೇ ಸಾಲಿನಲ್ಲಿ ಚೆಸ್ನಲ್ಲಿ ಡಿ ಗುಕೇಶ್ ಅವರಿಗೆ ನೀಡಲಾಗಿತ್ತು. ಈ ನೆಕ್ಸ್ಟ್ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ಕ್ರೀಡಾಪಟುಗಳ ಅರ್ಹತೆ ಅವರಿಗೆ ಅರ್ಹತೆ ಯಾವ ರೀತಿ ಇರ್ತಪ್ಪ ಅಂದರೆ ಇವರು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ವರ್ಷಕ್ಕಿಂತ ಹಿಂದಿನ 4 ವರ್ಷಗಳ ಅವಧಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನು ತೋರಿಸಿದಂಥ ಕ್ರೀಡಾಪಟುಗಳನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ. ಟೋಟಲ್ ನೋಡಿ 4 ವರ್ಷಗಳ ಅವಧಿ, ಹಿಂದಿನ 4 ವರ್ಷಗಳ ಅವಧಿಯಲ್ಲಿ ಅವರು 10 ವರ್ಷದಿಂದ ಸಾಧನೆ ಮಾಡಿದಾರಪ್ಪ ಅಂದರೆ ಈ ವರ್ಷ ಅವರಿಗೆ ಪ್ರಶಸ್ತಿ ಕೊಡಲಿಕ್ಕೆ ಬರೋದಿಲ್ಲ. ಕೇವಲ 4 ವರ್ಷಗಳ ಹಿಂದುಗಡೆ ಏನು ಸಾಧನೆ ಮಾಡಿರ್ತಾರಲ್ಲ ಅದನ್ನು ಪರಿಗಣಿಸಿ ಅವರಿಗೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇನ್ನು ನೆಕ್ಸ್ಟು ಗ್ರಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಗ್ರಾಮಿ ಪ್ರಶಸ್ತಿ ಹೆಸರು ನೋಡಿದರೆ ಗೊತ್ತಾಗಿತ್ತಿಲ್ಲಪ್ಪ ಅಂದರೆ ಗ್ರಾಮಿ ಪ್ರಶಸ್ತಿ ನೀಡುವಂಥ ಈ ಒಂದು ಪ್ರಶಸ್ತಿಯ ಪದಕವನ್ನು ನೋಡಿದರೆ ಗೊತ್ತಾಯಿತು. ಇದನ್ನು ಸಂಗೀತ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ. ಗ್ರಾಮಿ ಪ್ರಶಸ್ತಿ ಇದು ಸಂಗೀತ ಕ್ಷೇತ್ರದಲ್ಲಿ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ. ಹಾಗಾದರೆ ಈ ಗ್ರಾಮಿ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡ್ಕೊಂಡವರು ಯಾರಪ್ಪ ಅಂದರೆ 2024ರಲ್ಲಿ 67ನೇ ಗ್ರಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಕರ್ನಾಟಕ ಮೂಲದ ಚಂದ್ರಿಕಾ ಟಂಡನ್ ಇವರಿಗೆ 2024ರ 67ನೇ ಗ್ರಾಮಿ ಪ್ರಶಸ್ತಿಯನ್ನು ನೀಡಲಾಗೈತೆ. ಇವರು ಯಾರಪ್ಪ ಅಂದರೆ ಚಂದ್ರಿಕಾ ಟಂಡನ್ ಇವ್ರ ಹೆಸರಂತ ನಾವು ಕೇಳಿಲ್ಲ. ಈ ಪೆಪ್ಸಿಕೋ ಕಂಪ್ನಿಯ ಮಾಜಿ CEO ಇದ್ರು ಗೊತ್ತವು. ಪೆಪ್ಸಿಕೋ ಕಂಪನಿಯ CEO ಇದ್ರು ಹಿಂದೆ ಯಾರಪ್ಪ ಅಂದರೆ ಇಂದ್ರಾ ನೋಯಿ ಅಂತ. ಈಗ ಅವರು ಮಾಜಿ ಆಗಿದ್ದಾರೆ. ಈಗ ಇಂದ್ರಾ ನೋಯಿ ಅವರ ಸಹೋದರನೇ ಇವರು ಚಂದ್ರಿಕಾ ಟಂಡನ್. ಇವರಿಗೆ ಗ್ರಾಮಿ ಪ್ರಶಸ್ತಿ ನೀಡಲಾಗಿದೆ. ಯಾವ ಒಂದು ವಿಭಾಗದಲ್ಲಿ ನೀಡಲಾಗಿದೆಯಪ್ಪ ಅಂದರೆ ತ್ರಿವೇಣಿ ಆಲ್ಬಮ್ಗೆ ಬೆಸ್ಟ್ ನ್ಯೂ ಮ್ಯೂಸಿಕ್ ಆಂಬಿಯೆಂಟ್ ಅಥವಾ ಚಾಂಟ್ ಆಲ್ಬಮ್ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಆಲ್ಬಮ್ ಯಾವುದಪ್ಪ ಅಂದರೆ ತ್ರಿವೇಣಿ ಆಲ್ಬಮ್. ಯಾರಿಗೆ ನೀಡಿದಾರಪ್ಪ ಅಂದರೆ ಕರ್ನಾಟಕ ಮೂಲದ ಚಂದ್ರಿಕಾ ಟಂಡನ್. ಇವರು ಯಾರಪ್ಪ ಅಂದರೆ ನಮ್ಮ ಭಾರತದ ಪೆಪ್ಸಿಕೋ ಕಂಪನಿಯ CEO ಇದ್ದಂಥ ಇಂದ್ರಾ ನೋಯಿ ಇವರ ಸಹೋದರಿಯರು. ನೆಕ್ಸ್ಟು ಈ ಒಂದು ಗ್ರಾಮಿ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಒಂದು ಪ್ರಶಸ್ತಿ ನೀಡುವಂಥ ಸಂಸ್ಥೆ ಇದರ ಪ್ರಥಮ ಬಾರಿಗೆ ಯಾವ ವರ್ಷ ನೀಡಲು ಪ್ರಾರಂಭಿಸಲಾಯಿತು,
ಎಲ್ಲಿ ನೀಡ್ತಾರೆ ಇದು ಸಹ ಎಕ್ಸಾಂಪಲ್ ಕ್ವಶನ್ ಕೇಳ್ಬೋದು. ಗ್ರಾಮಿ ಪ್ರಶಸ್ತಿಗಳು ಇವು ಸಂಗೀತ ಕ್ಷೇತ್ರದಲ್ಲಿ ನೀಡುವಂಥ ಸಂಗೀತದಲ್ಲಿ ಅತ್ಯುನ್ನತ ಸಾಧನೆಗಳನ್ನು ಮಾಡಿದ ವ್ಯಕ್ತಿಗಳನ್ನು ಗುರುತಿಸಲು, ಅದೇ ರೀತಿಯಾಗಿ ಅತ್ಯುತ್ತಮ ಸಂಗೀತಗಾರರು, ಗಾಯಕರು ಮತ್ತು ನಿರ್ಮಾಪಕರನ್ನು ಗುರುತಿಸಲು ಪ್ರತಿ ವರ್ಷ ಅಮೇರಿಕದ ರೆಕಾರ್ಡಿಂಗ್ ಅಕಾಡೆಮಿ, ನೋಡ್ರಿ ಗ್ರಾಮಿ ಪ್ರಶಸ್ತಿಯನ್ನು ನೀಡುವಂಥ ಸಂಸ್ಥೆ ಅಥವಾ ಸಂಘ ಯಾವುದಂತ ಕೇಳ್ತಾರೆ, ಸಂಘಟನೆ ಅಂತ ಅಮೇರಿಕಾದ ರೆಕಾರ್ಡಿಂಗ್ ಅಕಾಡೆಮಿ. ಈ ಒಂದು ಸಂಸ್ಥೆಯು ಪ್ರತಿ ವರ್ಷ ಗ್ರಾಮಿ ಪ್ರಶಸ್ತಿ ನೀಡ್ತೈತಿ. ಹಾಗಾದರೆ ಈ ಒಂದು ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿದಂಥ ವರ್ಷ ಯಾವುದಪ್ಪ ಅಂದರೆ 1959ರಲ್ಲಿ. 1959ರಿಂದ ಗ್ರಾಮಿ ಪ್ರಶಸ್ತಿ ನೀಡಲು ಪ್ರಾರಂಭಿಸಲಾಯಿತು. ಈ ಗ್ರಾಮಿ ಪ್ರಶಸ್ತಿ ಪ್ರದಾನ ಮಾಡುವಂಥ ಸ್ಥಳ ಎಲ್ಲಿದೆಯಪ್ಪ ಅಂದರೆ, ಪ್ರಶಸ್ತಿಯನ್ನು ಅನೌನ್ಸ್ ಮಾಡ್ತಾರೆ. ಹಾಗಾದರೆ ಈ ಪ್ರಶಸ್ತಿ ನೀಡುವಂಥ ಪ್ಲೇಸ್ ಎಲ್ಲಿಯಪ್ಪ ಅಂದರೆ, ಒಂದು ಪ್ರಶಸ್ತಿ ಈಗ ಹೇಗೆ ನಮ್ಮ ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ ನಂತರ ರಾಷ್ಟ್ರಪತಿ ಭವನದಲ್ಲಿ ಹೇಗೆ ಪ್ರದಾನ ಮಾಡ್ತೀವಿ, ಅದೇ ರೀತಿಯಾಗಿ ಈ ಗ್ರಾಮಿ ಪ್ರಶಸ್ತಿಯನ್ನು ಯಾವ ಒಂದು ಸ್ಥಳದಲ್ಲಿ ಪ್ರದಾನ ಮಾಡಲಾಗುತ್ತದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಗ್ರಾಮಿ ಪ್ರಶಸ್ತಿ ಪ್ರದಾನ ಮಾಡುವಂಥ ಸಮಾರಂಭವು ಪ್ರತಿ ವರ್ಷ ಅಮೇರಿಕಾದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ನಡೀತೈತಿ. ಅದು ಯಾವ ತಿಂಗಳಪ್ಪ ಅಂದರೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತದೆ. ಅಮೇರಿಕಾದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಗ್ರಾಮಿ ಪ್ರಶಸ್ತಿಯ ಪ್ರದಾನ ಸಮಾರಂಭವು ನಡೆಯುತ್ತದೆ. ಈ ಗ್ರಾಮಿ ಪ್ರಶಸ್ತಿ ಟೋಟಲ್ ಆಗಿ ಅಮೇರಿಕಾದ ರೆಕಾರ್ಡಿಂಗ್ ಸಂಸ್ಥೆಯು ಮನರಂಜನೆ ವಿಭಾಗದಲ್ಲಿ, ಸಂಗೀತ ಅನ್ನೋದು ಸಹ ಒಂದು ಮನರಂಜನೆ, ಟೋಟಲ್ ಮನರಂಜನೆ ವಿಭಾಗದಲ್ಲಿ 4 ಅವಾರ್ಡ್ ಕೊಡ್ತೈತಿ. ಆ 4 ಅವಾರ್ಡ್ಗಳಲ್ಲಿ ಒಂದು ಗ್ರಾಮಿ ಪ್ರಶಸ್ತಿ, ಅದೇ ರೀತಿಯಾಗಿ ಇನ್ನೊಂದು ಅಕಾಡೆಮಿ ಪ್ರಶಸ್ತಿಗಳನ್ನು ಕೊಡ್ತೈತಿ. ಈ ಅಕಾಡೆಮಿ ಪ್ರಶಸ್ತಿ ಇದು ಚಲನಚಿತ್ರಗಳಿಗಾಗಿ ನೀಡಲಾಗುತ್ತದೆ. ಇನ್ನು 3ನೇ ಪ್ರಶಸ್ತಿ ಎಮ್ಮಿ ಪ್ರಶಸ್ತಿಗಳು, ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಎಮ್ಮಿ ಪ್ರಶಸ್ತಿಯನ್ನು ಯಾವ ಒಂದು ವಿಭಾಗದಲ್ಲಿ ನೀಡ್ತಾರೆ ಅಂತ ಕೇಳಿದರೆ, ಇದು ದೂರದರ್ಶನ ವಿಭಾಗದಲ್ಲಿ ನೀಡ್ತಾರೆ, ದೂರದರ್ಶನಕ್ಕಾಗಿ ಸಾಧನೆ ಮಾಡಿದವರು. ಅದೇ ರೀತಿಯಾಗಿ 3ನೇದಾಗಿ ಟೋನಿ ಪ್ರಶಸ್ತಿಗಳು, ಇದು ರಂಗಭೂಮಿಯ ಕಲಾವಿದರಿಗೆ, ರಂಗಭೂಮಿಯಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ನೀಡಲಾಗುತ್ತೈತೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಗ್ರಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದು. ಮೊದಲನೇದಾಗಿ ರವಿಶಂಕರ್ ಇವರು 5 ಬಾರಿ ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಹುಸೇನ್ ಇವರು 4 ಬಾರಿ. ಅದೇ ರೀತಿಯಾಗಿ ರಿಕ್ಕಿ ಕೇಜ್ ಇವರು ನಮ್ಮ ಕರ್ನಾಟಕ ಮೂಲದವರು, ಇವರು 3 ಬಾರಿ ಈ ಒಂದು ಗ್ರಾಮಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಮೊದಲ 3 ಸ್ಥಾನದಲ್ಲಿದ್ದಾರೆ. ಭಾರತ ದೇಶದಲ್ಲಿ ಗ್ರಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ 3 ಸ್ಥಾನಗಳಲ್ಲಿ ರವಿಶಂಕರ್, ಹುಸೇನ್, ರಿಕ್ಕಿ ಕೇಜ್ ಇವರಿದ್ದಾರೆ. ಈ ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಇತ್ತೀಚೆಗೆ ಯಾರು ಅಧಿಕಾರವನ್ನು ವಹಿಸಿಕೊಂಡರು ಎನ್ನುವಂಥ ಪ್ರಶ್ನೆ ಇದೆ. ಆಪ್ಷನ್ಸ್: ಮೊದಲನೇದಾಗಿ ಮೋಹನ್ ಪ್ರಸಾದ್, 2ನೇದಾಗಿ ಕೆ ರಾಮನ್, 3ನೇದಾಗಿ ಡಾಕ್ಟರ್ ಹರೀಶ್ ಕುಮಾರ್ ಹಾಗೂ 4ನೇದಾಗಿ ಕೆ ಬದ್ರುದ್ದೀನ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ಇತ್ತೀಚೆಗೆ ಡಾಕ್ಟರ್ ಮೋಹನ್ ಪ್ರಸಾದ್ ಇವರು ನಮ್ಮ ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಈ ಕರ್ನಾಟಕ ರಾಜ್ಯದ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಅಧಿಕಾರಿಯಾಗಿ ಅಥವಾ ಮುಖ್ಯ ಆಯುಕ್ತರಾಗಿ ಆಶಿತ್ ಮೋಹನ್ ಪ್ರಸಾದ್ ಇವರು ಅಧಿಕಾರವನ್ನು ವಹಿಸಿಕೊಂಡಾರ. ಹಾಗಾದರೆ ಇವರ ನೇಮಕ ಮಾಡುವವರು ಯಾರಪ್ಪ ಅಂದರೆ, ಇವರಿಗೆ ಅಧಿಕಾರ ಅಥವಾ ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರಪ್ಪ ಅಂದರೆ ರಾಜ್ಯಪಾಲರು ಬೋಧಿಸ್ತಾರೆ. ಹಾಗಾದ್ರೆ ನೇಮಕ ಮಾಡುವವರು ರಾಜ್ಯಪಾಲರು, ಪ್ರಮಾಣ ವಚನ ಬೋಧಿಸುವವರು ರಾಜ್ಯಪಾಲರು. ಇವರಿಗೆ ನೇಮಕಾತಿ ಹಾಗೂ ಇವು ಯಾರನ್ನು ನೇಮಕ ಮಾಡಬೇಕು, ಈ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಮುಖ್ಯಸ್ಥರನ್ನಾಗಿ ಯಾರಿಗೆ ನೇಮಕ ಮಾಡಬೇಕು ಕಿಶಿಂದ ಶಿಫಾರಸು ಮಾಡುವವರು ಮುಖ್ಯಮಂತ್ರಿಗಳು, ನೇಮಕ ಮಾಡುವವರು ರಾಜ್ಯಪಾಲರು. ಇತ್ತೀಚೆಗೆ ಪ್ರಸ್ತುತ ನಮ್ಮ ಕರ್ನಾಟಕದ ರಾಜ್ಯಪಾಲರು ಯಾರಪ್ಪ ಅಂದರೆ ತಾವರ್ಚಂದ್ ಗೆಹ್ಲೋಟ್ ಇದ್ದಾರೆ. ಈ ತಾವರ್ಚಂದ್ ಗೆಹ್ಲೋಟ್ ಇವರು ನಮ್ಮ ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಆಶಿತ್ ಮೋಹನ್ ಪ್ರಸಾದ್ ಇವರನ್ನು ಘೋಷಣೆ ಮಾಡುವ ಮೂಲಕ ಜೊತೆಗೆ ಅವರಿಗೆ ಪ್ರಮಾಣ ವಚನ ಸಹ ಬೋಧಿಸಿದರು. ಅದೇ ರೀತಿಯಾಗಿ ಇವರ ಜೊತೆಗೆ 7 ಜನ ಮಾಹಿತಿ ಆಯೋಗದ ಆಯುಕ್ತರನ್ನಾಗಿ ಸಹ ನೇಮಿಸಲಾಗಿದೆ. ಮುಖ್ಯ ಆಯುಕ್ತರು ಒಬ್ಬರು ಪ್ಲಸ್ 7 ಜನ ಹೊಸದಾಗಿ ಮಾಹಿತಿ ಹಕ್ಕು ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಟೋಟಲು ಈ ಒಂದು ರಾಜ್ಯ ಮಾಹಿತಿ ಆಯೋಗದಲ್ಲಿ ಒಬ್ಬರು ಮುಖ್ಯ ಆಯುಕ್ತರು ಹಾಗೂ ಇತರೆ 10 ಜನ ಆಯುಕ್ತರನ್ನಾಗಿ ನೇಮಿಸುವಂಥ ಅವಕಾಶ ನೀಡಲಾಗಿದೆ. ಟೋಟಲ್ 11 ಜನ ಈ ಮಾಹಿತಿ ಹಕ್ಕು ಆಯೋಗದ ಸದಸ್ಯರನ್ನಾಗಿ ಪಡೆದುಕೊಳ್ಳಲು ಅವಕಾಶ ಇದೆ. 1+10. ಹಾಗಾದರೆ ಇವರ ಅಧಿಕಾರಾವಧಿ ಎಷ್ಟಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರ ಅಧಿಕಾರಾವಧಿ ಹಾಗೂ ಇತರ ಆಯುಕ್ತರ ಅಧಿಕಾರಾವಧಿ ಎಷ್ಟಂತ ಕೇಳ್ತಾರೆ. ಈ ಮುಖ್ಯ ಆಯುಕ್ತರು ಹಾಗೂ ಇತರ ಆಯುಕ್ತರ ಅಧಿಕಾರಾವಧಿ ಟೋಟಲ್ 3 ವರ್ಷಗಳು ಅಥವಾ 65 ವರ್ಷ. 3 ಅಥವಾ 65 ವರ್ಷಗಳು. 3 ವರ್ಷಗಳಾದ ಮೇಲೆ ಅವರು ಅಧಿಕಾರದಿಂದ ಕೆಳಗಿಳಿತಾರೆ ಅಥವಾ ಅವರಿಗೆ 65 ವರ್ಷ ತುಂಬಿದ ನಂತರ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಬೇಕಾಗ್ತೈತೆ. 3 ವರ್ಷ ಅಥವಾ 65 ವರ್ಷ, ಇದರಲ್ಲಿ ಯಾವುದು
3 ವರ್ಷ ಮೊದಲಾದ್ರೆ ಅವರು ತಮ್ಮ ಅಧಿಕಾರವನ್ನು ಬಿಟ್ಕೊಟ್ಟು ಹೋಗ್ಬೇಕು, ಅಥವಾ ಅವರಿಗೆ 65 ವರ್ಷ ಮೊದಲಾದರೆ ತಮ್ಮ ಅಧಿಕಾರವನ್ನು ಬಿಟ್ಕೊಡ್ಬೇಕು. ಇದು ಹೆಂಗಪ್ಪ ಅಂದರೆ, ಈಗ ಕೆಲವು ವ್ಯಕ್ತಿಗಳಿಗೆ 64 ವಯಸ್ಸು ಇರ್ತೈತಿ. ಈಗ ಅವರು ಕರ್ನಾಟಕ ರಾಜ್ಯದ ಮುಖ್ಯ ಮಾಹಿತಿ ಹಕ್ಕು ಆಯುಕ್ತರು ಅಥವಾ ಆಯುಕ್ತರನ್ನಾಗಿ ನೇಮಕ ಮಾಡಿದೆ ಅಂತಿಕೋರಿ. ಈ ವರ್ಷ ಅವರು ಒಂದೇ ವರ್ಷ ಅವರು ಅಧಿಕಾರವನ್ನು ನಿರ್ವಹಿಸ್ತಾರೆ. ಅವರಿಗೆ 65 ವರ್ಷ ಆಗುವವರೆಗೂ, 65 ವಯಸ್ಸಾದಮೇಲೆ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಬೇಕಾಗ್ತೈತಿ. ಅದೇ ರೀತಿಯಾಗಿ ಇವರ ಮರು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಈ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತರು ಮರು ನೇಮಕಾತಿಗೆ ಅರ್ಹರಾಗಿರೋದಿಲ್ಲ. ನೋಡ್ರಿ, ಇದರಲ್ಲಿ ಟ್ವಿಸ್ಟ್ ಇದೆ. ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಅವರು ಮರು ನೇಮಕಾತಿಗೆ ಅರ್ಹರಾಗಿರೋದಿಲ್ಲ. ಆದರೆ ಈಗೇನಿರ್ತಾರಲ್ಲ ಇವರು 1+10 ಇವರು ಅರ್ಹರಾಗಿರೋದಿಲ್ಲ. ಓಕೆ, ಇವರು ಒಂದ್ಸಲ ನೇಮಕ ಆದರೆ ಮುಗಿದೋಯ್ತಿರು, ಒಳ್ಳೆ ನೆಕ್ಸ್ಟ್ ಟೈಮ್ ಇವ್ರು ನೇಮಕಾತಿ ಮಾಡ್ಲಿಕ್ಕೆ ಬರೋಲ್ಲ. ಈ 1+10 ಇದ್ದಲ್ಲಿ ಇನ್ನು ಉಳಿದ 10 ಜನ ಇರ್ತಾರಲ್ರಿ, ಇವರನ್ನು ಮರು ನೇಮಕಾತಿ ಮಾಡ್ಬೋದು. ಇವರಿಗೆ 65 ವರ್ಷ ಆಗಿಲ್ಲದಿದ್ದರೆ, 65 ವರ್ಷ ಆಗಿದ್ರೆ ನೇಮಕಾತಿ ಮಾಡ್ಲಿಕ್ಕೆ ಬರೋದಿಲ್ಲ. ಇವರನ್ನು ಮರು ನೇಮಕಾತಿ ಯಾವ ಥರ ಮಾಡ್ಬೋದಪ್ಪ ಅಂದರೆ, ಆಯುಕ್ತರಿದ್ದವರು ಮುಖ್ಯ ಆಯುಕ್ತರನ್ನಾಗಿ ಮಾಡ್ಬೋದು. ಆಯುಕ್ತರಿದ್ದವ್ರನ್ನ ಮುಖ್ಯ ಆಯುಕ್ತರನ್ನಾಗಿ ಮಾಡ್ಬೋದು. ಆದರೆ ಮುಖ್ಯ ಆಯುಕ್ತರನ್ನೇ ಮತ್ತೊಂದು ಬಾರಿ ಅಥವಾ ಮರು ನೇಮಕಾತಿ ಮಾಡಲು ನಮ್ಮ ಈ ಒಂದು ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅಂದರೆ ನಮ್ಮ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಒಂದು ಇದರಲ್ಲಿ ಅವಕಾಶ ಇಲ್ಲ. ಇದು ರಾಜ್ಯ ಮಾಹಿತಿ ಆಯೋಗ ಸ್ಥಾಪನೆ ಆಗಿದೆ ಯಾವಪ್ಪ ಅಂದರೆ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಮಾಹಿತಿ ಹಕ್ಕು ಕಾಯ್ದೆ RTI ಆ್ಯಕ್ಟ್ 2005 ಅಡಿಯಲ್ಲಿ ರಾಜ್ಯ ಸರ್ಕಾರದ ಗೆಜೆಟ್ ಮೂಲಕ ಇದನ್ನು ಸ್ಥಾಪಿಸಲಾಗಿದೆ. ಇದು ಒಂದೇನು ಸಂವಿಧಾನಾತ್ಮಕ ಹುದ್ದೆ ಅಲ್ಲ, ಬಟ್ ಇದೊಂದು ಗೆಜೆಟ್ ಮೂಲಕ ಸ್ಥಾಪಿಸಲಾದಂಥ ಒಂದು ಆಯೋಗವಾಗಿತ್ತು, ರಾಜ್ಯ ಮಾಹಿತಿ ಆಯೋಗ. ಇವರ ಅಧಿಕಾರ ಇತ್ತೀಚೆಗೆ ವಹಿಸ್ಕೊಂಡವರು ಮೋಹನ್ ಪ್ರಸಾದ. ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ರಿ, ಎಕ್ಸಾಂಪಲ್ ಕ್ವಶನ್ ಕೇಳ್ಬೋದು. ಆಸಿತ್ ಮೋಹನ್ ಪ್ರಸಾದ್ ಇವರು ಮುಖ್ಯ ಆಯುಕ್ತರು. ಅದೇ ರೀತಿಯಾಗಿ 7 ಜನ ಇತರ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ. ಈ ಸ್ಥಾಪನೆ ಆಗಿರೋದು 2005 RTI ಆ್ಯಕ್ಟ್ ಮೂಲಕ. ಇದರ ಸದಸ್ಯರು ಮತ್ತು ಆಯುಕ್ತರು ಮತ್ತು ಮುಖ್ಯ ಆಯುಕ್ತರ ನೇಮಕ ಮಾಡುವವರು ರಾಜ್ಯಪಾಲರು. ಅಧಿಕಾರಾವಧಿ 3 ವರ್ಷ ಅಥವಾ 65 ವರ್ಷ. ಮರು ನೇಮಕಾತಿಗೆ ಮುಖ್ಯ ಆಯುಕ್ತರು ಅರ್ಹರಾಗಿರುವುದಿಲ್ಲ, ಇತರ ಆಯುಕ್ತರು ಅರ್ಹರಾಗಿರುತ್ತಾರೆ. ಅವರ ವಯಸ್ಸು 65ಕ್ಕಿಂತ ಒಳಗಿದ್ದರೆ ಮಾತ್ರ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲೇ ಜನವರಿಯಿಂದ ಆಗಸ್ಟ್ ತಿಂಗಳವರೆಗಿನ ಮುಂದುವರೆದ ಭಾಗ, ಅಂದರೆ ಇದು ಭಾಳಷ್ಟಿದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಮೇನ್ ಆಗಿರುವಂಥ ಕೆಲವೊಂದು ಪಾಯಿಂಟನ್ನು ಆಯ್ದುಕೊಳ್ಳಲಾಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದಕ್ಕಿಂತ ಉತ್ತಮವಾದಂಥ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಧನ್ಯವಾದಗಳು.